नमः। हरिः ओम्। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायाम वहत कुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करोतु मम कल्याणं हरिर्हयङ्काविदः गुरुश्च मध्वनामा मे वरदोऽस्तु निरन्तरं वाणिते करवण्यम्बचरणो सर्वदा मद्वाक्यसरणि भूयात् श्रीमदाचार्यभावग समाश्रयेत् गुरुं भक्त्या महाविश्वासपूर्वकं निक्षिपेत् सर्वभारांश्च गुरो श्रीपादपङ्कजे। धर्म विज्ञान वैराग्य परमैश्वर्यशालिनः आनन्दतीर्थ भगवत्पादान् वन्दे निರಂತರಂ। ಅತ್ಯಂತ ಪರಮ ಮಂಗಳಕರವಾಗಿರುವಂತಹ ದಿವಸ. ಕಾರಣ ಎಲ್ಲ ವೈಷ್ಣವರಿಗೆ, ಅದರಲ್ಲೂ ವಿಶೇಷವಾಗಿ ಮಾಧ್ವರಿಗೆ ಪರಮ ಮಂಗಳಕರವಾಗಿರುವಂತಹ ದಿವಸ. ಕಾರಣ ಮಧ್ವನವಮಿ. ಆಚಾರ್ಯ ಮಧ್ವರು ಬದರಿಕಾಶ್ರಮವನ್ನ ಪ್ರವೇಶ ಮಾಡಿರುವಂತಹ ಪರಮ ಮಂಗಳಕರವಾಗಿರುವಂತಹ ದಿವಸ. ಅವರ ಚರಿತ್ರೆಯನ್ನ ನಾವು ತಿಳಿಯೋದಾದರೆ, ಅವರ ಸಮಕಾಲೀನರಾಗಿರುವಂತಹ, ಅವರ ಅಚ್ಚುಮೆಚ್ಚಿನ ಪ್ರೀತಿಪಾತ್ರರಾಗಿರುವಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರು ರಚನೆ ಮಾಡಿಕೊಟ್ಟಿರುವಂತಹ ವಾಯುಸ್ತುತಿ ಮತ್ತು ಅವರ ಮಗನಾಗಿದ್ದಂತಹ ನಾರಾಯಣ ಪಂಡಿತಾಚಾರ್ಯರು ರಚನೆ ಮಾಡಿಕೊಟ್ಟಿರುವಂತಹ ಸುಮಧ್ವ ವಿಜಯದಲ್ಲಿ ಅವರ ಚರಿತ್ರೆಯನ್ನ ಬಹಳ ಸುಂದರವಾಗಿ ನಾವು ಕಾಣಬಹುದು. 1008 ಶ್ಲೋಕಗಳಲ್ಲಿ ಉತ್ತಮವಾಗಿರುವಂತಹ ಕಾವ್ಯವನ್ನ ನಮಗೆ ರಚನೆ ಮಾಡಿಕೊಟ್ಟಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ಭಾವಪ್ರಕಾಶಿಕೆಯಲ್ಲಿ ಒಂದು ಮಾತು ಹೇಳ್ತಾರೆ, ಕಾವ್ಯಶ್ರೀಯೇವ ಗುರುಕೀರ್ತಯೇವ ಪ್ರೋಕ್ತಂ ಸ್ವಯೇವೇಪಿ ಮನೀಷಯೇತಿ. ಅಂದ್ರೆ ಕಾವ್ಯವನ್ನ ರಚನೆ ಮಾಡ್ತಾ ಇದ್ದೇನೆ, ಗುರುಗಳ ಮಹಾಮಹಿಮೆಯನ್ನ ಅಂತ ಹೇಳಿ ರಚನೆ ಮಾಡಬೇಕಾದ್ರೆ ನಾನು ಹೇಳಿರುವಂಥದ್ದು ಬಹಳ ಅತ್ಯಲ್ಪವಾಗಿ ನಾನು ಹೇಳಿದ್ದೀನಿ, ಅವರ ಮಹಾಮಹಿಮೆ ಬಹಳಷ್ಟಿದೆ ಅಂತ ಹೇಳಿ ಭಾವಪ್ರಕಾಶಿಕೆಯಲ್ಲಿ ನಾರಾಯಣ ಪಂಡಿತಾಚಾರ್ಯ ತಿಳಿಸ್ತಾರೆ. ಹಾಗಾಗಿ ಆಚಾರ್ಯರ ಮಹಾಮಹಿಮೆಯನ್ನ 5 ನಿಮಿಷ, 10 ನಿಮಿಷ, 1 ಗಂಟೆ ಅಥವಾ 1 ವಾರದಲ್ಲಿ ಹೇಳಿ ಮುಗಿಸುವಂಥದ್ದಲ್ಲ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯಸಾಧಕ ಅಂತ ಹೇಳಿದ ಹಾಗೆ, ವಾಯುದೇವರು ಹನುಮಂತ ದೇವರಾಗಿ ರಾಮದೇವರ ಸೇವೆಯನ್ನ ಮಾಡಿದ್ದಾರೆ. ಎರಡನೇದಾಗಿ ಭೀಮಸೇನ ದೇವರಾಗಿ ಅವತಾರವನ್ನು ಮಾಡಿ ಕೃಷ್ಣ ಪರಮಾತ್ಮನ ಸೇವೆಯನ್ನು ಮಾಡಿದ್ದಾರೆ. ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ಅವತಾರವನ್ನು ಮಾಡಿ ವೇದವ್ಯಾಸ ದೇವರ ಸೇವೆಯನ್ನು ಮಾಡಿದಂತಹ ಅತ್ಯದ್ಭುತವಾದ ಕಾರ್ಯವನ್ನ ಕಾವ್ಯಮಯವಾಗಿ ಅತ್ಯಂತ ಸುಂದರವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ಆಚಾರ್ಯರು ಅವತಾರ ಮಾಡಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅದಕ್ಕೆ 2ನೇ ಸರ್ಗದಲ್ಲಿ ಹೇಳ್ತಾರೆ, ವಿಜ್ಞಾನ ಭಾನುಮತಿ ಕಾಲಬಲೇನ ಲೀನೆ. ಎಲ್ಲ ದುರ್ಭಾಷ್ಯಗಳು ಇದ್ದಂತಹ ಸಂದರ್ಭ. ಆ ಸಂದರ್ಭದಲ್ಲಿ ತತ್ವಜ್ಞಾನದ ಸೂರ್ಯ ಮುಳುಗೋಗಿರುವಂಥದ್ದು. ಎಲ್ಲ ದೇವತೆಗಳು ಪ್ರಾರ್ಥನೆಯನ್ನ ಮಾಡಿದ್ದಾರೆ ಭಗವಂತನಲ್ಲಿ. ಭಗವಂತನ ಆಜ್ಞೆಯಂತೆ ಆಚಾರ್ಯರು ವಾಯುದೇವರು ಅವತಾರವನ್ನ ಮಾಡಿದ್ದಾರೆ. ಸರ್ವಜ್ಞ ಮನ್ಯಮನವೇಕ್ಷ ಸಕಾರ್ಯ ವೀರ್ಯಂ ಸ್ಮೇರಾನನೋ ಭವನ ಜೀವನ ಮಾವ ಭಾಷೆ. ಬೇಕಾದಷ್ಟು ದೇವತೆಗಳಿದ್ರಲ್ಲ, ಕಳಿಸ್ಬೋದಾಗಿತ್ತಲ್ಲ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ತತ್ವಜ್ಞಾನವನ್ನ ನಿಶ್ಚಯ ಮಾಡುವಂತಹ ದೊಡ್ಡದಾದ ಕಾರ್ಯ ಇದು ಬೇರೆಯವರಿಂದ ಆಗುವಂಥದ್ದಲ್ಲ. ಭಗವಂತ ಅವತಾರ ಮಾಡಬೇಕು ಅಂದ್ರೆ ನಾತಕ್ಕಲೋ ತ್ರಿಯುಗಹು ತಿರನದ್ವಭೂಷೋ ಬ್ರಹ್ಮಾಂಡಮಪ್ಯನವತಾರ ಮನಾದಿ ದಿಕ್ಷುಹು. ಭಗವಂತನಿಗೆ ತ್ರಿಯುಗ ಅಂತ ಹೆಸರು. 3 ಯುಗದಲ್ಲಿ ಮಾತ್ರ ಅವತಾರ ಭಗವಂತನದು. ಹಾಗಾಗಿ ಭಗವಂತ ಅವತಾರವನ್ನ ಮಾಡೋದಿಲ್ಲ. ಬ್ರಹ್ಮದೇವರಿಗೆ ಅವತಾರ ಇಲ್ಲ. ಹಾಗಾದ್ರೆ ಮತ್ತೆ ತತ್ವ ನಿಶ್ಚಯ ಆಗಬೇಕಲ್ಲ, ತತ್ವ ಸರಿಯಾದದ್ದು ಯಾವುದು ಅಂತ ಗೊತ್ತಾಗಬೇಕಲ್ಲ. ಅದಕ್ಕೆ ಸರ್ವಜ್ಞ ಮನ್ಯ ಮನವೇಕ್ಷ
ಸಕಾರ್ಯ ವೀರ್ಯಂ ಅನ್ಯ ಮನವೇಕ್ಷ, ಅಂದ್ರೆ ಇವರನ್ನ ಬಿಟ್ರೆ ಬೇರೆ ಯಾರು ಇಲ್ಲ ಅಂತ ಹೇಳಿ ಭಗವಂತ ಆ ವಾಯುದೇವರಿಗೆ ಆಜ್ಞೆಯನ್ನ ಮಾಡಿದ್ದಾನೆ. ಎಲ್ಲ ದೇವತೆಗಳ ಪ್ರಾರ್ಥನೆ, ಆಚಾರ್ಯರು ವಾಯುದೇವರು ಆಚಾರ್ಯರಾಗಿ ಮಧ್ವಾಚಾರ್ಯರಾಗಿ ಅವತಾರವನ್ನು ಮಾಡಿದ್ದಾರೆ. ಸುಮಧ್ವಿಜಯ ಬಹಳಷ್ಟು ವಿಸ್ತಾರವಾಗಿ ಆಚಾರ್ಯರ ಮಹಿಮೆಯನ್ನ ಹೇಳುತ್ತೆ. ಅದರಲ್ಲಿ ನಮ್ಮ ಪರಂಪರೆ 16 ಸರ್ಗ ಸುಮಧ್ವ ವಿಜಯವನ್ನ ಪ್ರತಿನಿತ್ಯ ಪಾರಾಯಣ ಮಾಡುವಂತಹ ಕ್ರಮವನ್ನ ಇಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಸುಮಧ್ವಿಜಯಕ್ಕೆ ಮಹತ್ವ ಇದೆ ಅಂದ್ರೆ, ಕನಿಷ್ಠ 1 ಸರ್ಗವನ್ನಾದರೂ ಪಾರಾಯಣ ಮಾಡದೆ ತೀರ್ಥವನ್ನ ತೆಗೆದುಕೊಳ್ಳೋ ಹಾಗಿಲ್ಲ. ಅಷ್ಟು ಅದಕ್ಕೆ ಒಂದೊಂದು ಅಕ್ಷರವೂ ಅಷ್ಟು ಮಂತ್ರ ತುಲ್ಯವಾಗಿರುವಂಥದ್ದು. ಇದನ್ನ ರಚನೆ ಮಾಡಿಕೊಟ್ಟಿರುವಂಥವರು ನಾರಾಯಣ ಪಂಡಿತಾಚಾರ್ಯರು ಗೃಹಸ್ಥರು. ಆದರೆ ಎಲ್ಲ ಪೀಠಾಧಿಪತಿಗಳಿಗೂ ಸ್ವಾಮಿಗಳಿಗೂ ಮಂತ್ರ ತುಲ್ಯವಾಗಿರುವಂಥದ್ದು ನಿತ್ಯದಲ್ಲಿ ಪಾರಾಯಣ ಮಾಡುವಂತಹ ಕಾವ್ಯ ಅದು ಸುಮಧ್ವಿಜಯ ಗ್ರಂಥ. ಅದರಲ್ಲಿ 10ನೇ ಸರ್ಗದಲ್ಲಿ ವಿಶೇಷವಾಗಿ 10 ಮತ್ತು 16 ಸರ್ಗಗಳಲ್ಲಿ ಆಚಾರ್ಯರ ಮಹಾಮಹಿಮೆಯನ್ನ ಬಹಳ ಸುಂದರವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆಚಾರ್ಯರ ಮಹಾಮಹಿಮೆಯನ್ನ ಒಬ್ಬ ಶಿಷ್ಯ ಎಲ್ಲ ತನ್ನ ಸ್ನೇಹಿತರ ಮುಂದೆ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. 10ನೇ ಸರ್ಗದಲ್ಲಿ ಬಹಳ ಸುಂದರವಾಗಿ ಆಚಾರ್ಯರ ಮಹಿಮೆಯನ್ನು ತಿಳಿಸ್ತಾರೆ. ಭುವನಾದ್ಭುತ ಮಧ್ವಚೇಷ್ಟಿತಂ ನವತೆ ಮಾಪಿ ಸುರಾಯುಷಾ ವಯಂ ಸಕಲಂ ಖಲು ಕಿಂತು ಕಿಂಚಿದಪ್ಯತ ಶುಶ್ರೂಷು ಜನಾಯ ವರ್ಣ್ಯತೆ. ಆಚಾರ್ಯರ ಮಹಾಮಹಿಮೆಯನ್ನ ಭುವನಾದ್ಭುತ ಮಧ್ವಚೇಷ್ಟಿತಂ, ಆಚಾರ್ಯರ ಮಹಾಮಹಿಮೆಯನ್ನ ಲೋಕಕ್ಕೆ ಆಶ್ಚರ್ಯಕರವಾಗಿರುವಂತಹ ಮಹಾಮಹಿಮೆಯನ್ನ ದೇವತೆಗಳ ಆಯುಷ್ಯದಲ್ಲೂ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನವದೇಮಾಪಿ ಸುರಾಯುಷಾ ವಯಂ ಸಕಲಂ ಖಲು ಕಿಂತು ಕಿಂಚಿತ್, ಸ್ವಲ್ಪ ಏನೋ ನಾನು ತಿಳ್ಕೊಂಡಿದ್ದೀನಿ, 1-2 ಮಹಿಮೆಯನ್ನ ಅದನ್ನ ನಿಮಗೆ ಹೇಳ್ತೀನಿ ಅಂತ ಹೇಳಿ ವರ್ಣನೆಯನ್ನ ಮಾಡ್ತಾ ಇದ್ದಾನೆ. ಆಚಾರ್ಯರ ಮಹಾಮಹಿಮೆ ಅತ್ಯದ್ಭುತವಾಗಿರುವಂಥದ್ದು. ಆಚಾರ್ಯರ ಗ್ರಂಥಗಳ ಅಧ್ಯಯನವನ್ನ ಯಾರು ಮಾಡ್ತಾರೋ ಅವರಿಗಾಗುವಂಥ ಲಾಭ ಏನು ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಮಹಾನಂದ ತೀರ್ಥಸ್ಯ ಯೇ ಭಾಷ್ಯ ಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ಯ ಸುರಾದ್ಯಾನರಾಂತ ಮುಕುಂದ ಪ್ರಸಾದ ಇಮಂ ಮೋಕ್ಷಮೇತೆ ಭಜಂತೆ ಸದೇತಿ. ಯಾರು ಆಚಾರ್ಯರ ಗ್ರಂಥಗಳನ್ನ ಶ್ರವಣ ಮಾಡ್ತಾರೋ, ಅಧ್ಯಯನ ಮಾಡ್ತಾರೋ, ಅದರ ಆಚರಣೆಯನ್ನ ಮಾಡ್ತಾರೋ ಅವರಿಗೆ ಫಲ ಏನು ಅಂತ ಕೇಳಿದ್ರೆ ಸ್ವಶಕ್ತಿಯ ಅಂತ ಹೇಳಿದ್ರು. ಅವರವರ ಯೋಗ್ಯತಾನುಸಾರವಾಗಿ ಆಚಾರ್ಯರ ಗ್ರಂಥಗಳನ್ನ ಅಧ್ಯಯನ ಪಠನ ಪಾರಾಯಣವನ್ನ ಮಾಡೋದ್ರಿಂದ ಆಗುವಂತಹ ಒಂದು ಫಲ ಮೋಕ್ಷವೇ ದೊರೀತಾ ಇದೆ. ಭಗವಂತ ವಿಶೇಷವಾಗಿ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಅಂತಹ ಅತ್ಯದ್ಭುತವಾದ ಮಹಿಮೆಯನ್ನ ಕೂಡಿರುವಂಥವರು ಆಚಾರ್ಯ ಮಧ್ವರು. ಅದರಲ್ಲೂ ಆಚಾರ್ಯರ ಒಂದು ಚರಿತ್ರೆಯಲ್ಲಿ ಬಹಳಷ್ಟು ಮಹಿಮೆಯನ್ನ ಹೇಳ್ತಾರೆ. ಎಲ್ಲ ಊರುಗಳಿಗೆ ಹೋಗಬೇಕು, ಅಲ್ಲಿ ವಿಶೇಷವಾಗಿ ಪ್ರವಚನವನ್ನ ಮಾಡಬೇಕು. ಪ್ರವಚನವನ್ನ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ಜನರು ಬಹಳ ಪ್ರೀತಿಯಿಂದ ಭಕ್ತಿಯಿಂದ ಆ ಪ್ರವಚನವನ್ನ ಕೇಳುವಂಥದ್ದು. ಅಂಥದ್ರಲ್ಲಿ ಯಾರು ದುರ್ವಾದಿಗಳು ಅಂತ ಇದ್ದಾರೋ ಅವರೆಲ್ಲರಿಗೂ ಬಹಳ ಚಿಂತೆ ಆಯ್ತಂತೆ. ಯಾರಪ್ಪ ಇವರು ಬಂದಿರೋಂಥವ್ರು? ನಮ್ಮ ಗ್ರಂಥಗಳ ಒಂದು ಪರಿಮಾಣ ಅಷ್ಟು ವಿಸ್ತಾರವಾಗಿರುವಂಥದ್ದು. ಪ್ರಾಚ್ಯಂ ಶಾಸ್ತ್ರಂ ಯತ್ಸಪಾದಂತು ಲಕ್ಷಂ ಅಂತ ಹೇಳ್ತಾರೆ. ಅಂದ್ರೆ 1.25 ಲಕ್ಷದಷ್ಟು ವಿಸ್ತಾರವಾಗಿರುವಂಥದ್ದು ನಮ್ಮ ಗ್ರಂಥಗಳ ರಾಶಿ. ಆದರೆ ಆಚಾರ್ಯರು ವಾಯುದೇವರು ಅವರನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ. ಗಾಳಿನೆಲ್ಲರೂ ಹಿಡಿಲಿಕ್ಕೆ ಸಾಧ್ಯನಾ? ಹೋಗಬೇಡ್ರಿ ಅಂದ್ರೆ ಶಿಷ್ಯರನ್ನ ಹೋಗ್ಲಿಕ್ಕೆ ತಡಿಲಿಕ್ಕೆ ಸಾಧ್ಯನಾ? ಮಠಕ್ಕೆ ಊರಿಗೆ ಬರಬೇಡ್ರಿ ಅಂತ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬಂದೇ ಬಿಟ್ಟಿದ್ದಾರೆ. ಬಂದ ಮೇಲೆ ಅವರು ದರ್ಶನ ಮಾಡಿದ್ರು, ಅವರ ಪ್ರವಚನವನ್ನ ಕೇಳ್ತಾ ಇದ್ದಾರೆ. ಎಲ್ಲರಿಗೆ ಅನಿಸ್ತಂತೆ ಅಲ್ಲಿರುವಂಥವ್ರಿಗೆ, ವೇದವ್ಯಾಸೋನ್ ವೇಷ ವೇದೋನು ಮೂರ್ತು, ಏನು ವೇದವ್ಯಾಸರೇ ಬಂದ್ಬಿಟ್ಟಿದ್ದಾರೋ ಹೇಗೆ, ವೇದಗಳೇ ಒಂದು ರೂಪದಿಂದ ಬಂದಿದ್ದಾವೋ ಹೇಗೆ ಅಂತ ಅನಿಸಬೇಕಂತೆ. ಆ ರೀತಿಯಲ್ಲಿ ಆಚಾರ್ಯರ ಒಂದು ಪಾಠ ಪ್ರವಚನ ವಿಸ್ತಾರವಾಗಿರುವಂಥದ್ದು. ಆಚಾರ್ಯರ ವಿದ್ವತ್ ಪ್ರತಿಭೆ ಅಪೂರ್ವವಾಗಿರುವಂಥದ್ದು. ಎಲ್ಲರೂ ದುರ್ವಾದಿಗಳು ಸೋತ್ ಹೋಗ್ತಾ ಇದ್ದಾರೆ. ಆಚಾರ್ಯರ ಮುಂದೆ ಯಾರ
ಒಂದು ವಾದ ಸರಣಿನೂ ನಿಲ್ತಾ ಇಲ್ಲ. ಕೊನೆಗೆ ತ್ರಿವಿಕ್ರಮ ಪಂಡಿತಾಚಾರ್ಯರು, ಈ ನಾರಾಯಣ ಪಂಡಿತಾಚಾರ್ಯರ ತಂದೆಗಳು, ಅವರು ಆಚಾರ್ಯರ ಹತ್ರ ಎಲ್ಲರೂ ಹೋಗಿ ಅವರನ್ನ ಕೇಳಿದ್ರಂತೆ, ನೀವು ದೊಡ್ಡ ವಿದ್ವಾಂಸರು, ನಮ್ಮಲ್ಲಿ ಉಳಿದಿರೋರು ನೀವೊಬ್ಬರೇ, ಹೇಗಾದ್ರೂ ಮಾಡಿ ಅವರನ್ನ ನೀವು ಸೋಲಿಸಬೇಕು ಅಂತ ಕೇಳಿದಾಗ ಆ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಎಷ್ಟು ಸುಂದರವಾಗಿ 13ನೇ ಸರ್ಗದಲ್ಲಿ ಅಂದ್ರೆ, ವಿದಿತವಾನ್ ವ್ಯವರಹತ್ಯ ಸುದರ್ಶನಂ ಬಹುಲ ಬೋಧಮವೇಕ್ಷಸ ನಿಶ್ಚಯಾತ್ ಅಪಿನ ತಸ್ಯ ಮತಂ ಸಹಸಾದದೆ ನನು ವಿಮೃಶ್ಯ ಕೃತೆ ಕುರುತೇಖಿಲಂ. ಯಾವುದೇ ಮತವನ್ನ ಹಿಡಿಯೋಕ್ಕಿಂತ ಮುಂಚೆ ವಿವೇಕದಿಂದ ವಿವೇಚನೆ ಮಾಡಿ ಹಿಡಿಯಬೇಕು. ಮತಿಯಿಂದ ಬರೋಂಥದ್ದು ಮತ. ಯಾರೋ ದುಡ್ಡು ಕೊಡ್ತಾರೆ, ಬೆಳ್ಳಿ ಬಂಗಾರ ಕೊಡ್ತಾರೆ, ಅಥವಾ ಸೈಟ್ ಕೊಡ್ತಾರೆ ನಿಮಗೆ ಅಂತ ಹೇಳಿ ಅವ್ರ ಹಿಂದೆ ಹೋಗ್ಬಿಡೋದಲ್ಲ. ಅದನ್ನ ಅವರ ತಂದೆ ಮಾಡಿದ್ದನ್ನ ತಿಳಿಸ್ತಾರೆ. ಯಾವುದೇ ಮತವನ್ನ ಹಿಡಿಯೋಕ್ಕಿಂತ ಮುಂಚೆ ವಿಮರ್ಶೆ ಮಾಡಬೇಕು. ತ್ರಿವಿಕ್ರಮ ಪಂಡಿತಾಚಾರ್ಯರ ಒಂದು ಸುದೈವ, ಅವರ ತಮ್ಮನಾಗಿರುವಂತಹ ಸುಬ್ರಹ್ಮಣ್ಯ ಪಂಡಿತರು ಅವರು ಆಚಾರ್ಯರ ಶಿಷ್ಯರಾಗಿಬಿಟ್ಟಿದ್ರು. ಅವರು ತಂದಿರುವಂತಹ ಗ್ರಂಥಗಳನ್ನು, ಗ್ರಂಥಪಾಲಕರು ಹೌದು, ತಂದಿರುವಂತಹ ಗ್ರಂಥಗಳನ್ನ ತಮ್ಮ ಮಲಗಿದ ಮೇಲೆ ಇವರು ಆ ಪುಸ್ತಕವನ್ನ ತೆಗೆದು ಓದೋರಂತೆ. ಎಷ್ಟೇ ಆಗ್ಲಿ ಕೆಲವೊಂದು ಸಂಶಯಗಳು ಅವ್ರ ಮನಸ್ಸಿನಲ್ಲಿದ್ದು ಆಚಾರ್ಯರನ್ನೇ ಹೋಗಿ ಕೇಳೋಣ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಆಚಾರ್ಯರ ರೂಪ ವರ್ಣನೆಯನ್ನು ಮಾಡ್ತಾರೆ. 14ನೇ ಸರ್ಗದಲ್ಲಿ, 13ನೇ ಸರ್ಗದಲ್ಲಿ 13 ಅವರ ರೂಪದ ವರ್ಣನೆ, 14ನೇ ಸರ್ಗ ಅವರ ಆಚರಣೆಯನ್ನ ತೋರಿಸ್ತಾ ಇದೆ. ಯಾಕೆ ಅಂದ್ರೆ ಸದಾಚಾರಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿರುವಂಥವರು ಶ್ರೀಮದಾಚಾರ್ಯರು. ಅದರಲ್ಲೂ ತಾವು ಮಾಡಿ ತೋರಿಸಿದ್ದಾರೆ. 12 ಊರ್ಧ್ವಪುಂಡ್ರಗಳ ಧಾರಣೆಯನ್ನ ಆಚಾರ್ಯರು ಮಾಡ್ತಿದ್ದದ್ದನ್ನ ಸುಮಧ್ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ. ತರಣಿಭಿರಿವ ಗೌರೈ ಊರ್ಧ್ವಪುಂಡ್ರೈರ್ದ್ವಿಷಡ್ಭಿಃ ಸದರ ಪರಮಚಕ್ರೋ ದೀರ್ಣತೇಜಾಹರಿಷ್ಟಃ ಮುರರಿಪು ವಿಮುಖಾನಾಂ ದುಸ್ಸಹೋ ದೇಹ ಭಾಜಾಂ ಲಯ ಸಮಯೈವಾನ್ಯೋ ಮಾನ್ಯತೀರಾ ಭವಾಸೆ. 12 ಸೂರ್ಯರೇ ಬಂದ್ಬಿಟ್ಟಿದ್ದಾರೋ ಅಂತ ಅನ್ನೋ ಹಾಗಿತ್ತಂತೆ. ಆಚಾರ್ಯರು ಆ ನಾಮಗಳ ಧಾರಣೆಯನ್ನ, ಅಂಥ ವರ್ಚಸ್ಸು, ಸೂರ್ಯನಿಗಿಂತ ಕೋಟಿ ಕೋಟಿ ಪಟ್ಟು ಎತ್ತರದಲ್ಲಿರುವಂಥವರು ವಾಯುದೇವರು. ಅಂತಹ ವಾಯುದೇವರು ಶ್ರೀಮದಾಚಾರ್ಯರಾಗಿ ಅವತಾರವನ್ನು ಮಾಡಿ ಬಂದಿದ್ದಾರೆ. ಆಚಾರ್ಯರ ಪ್ರವಚನ ಅಂದ್ರೆ ಕೇಳಬೇಕಾ? 15ನೇ ಸರ್ಗದಲ್ಲಿ ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡ್ತಾರೆ. ಆಚಾರ್ಯರು ಪ್ರವಚನವನ್ನ ಹೇಳ್ತಿದ್ರಂತೆ. ಆ ಹೇಳೋ ಸಂದರ್ಭದಲ್ಲಿ ಈ ತ್ರಿವಿಕ್ರಮ ಪಂಡಿತಾಚಾರ್ಯರು ಬಂದು ಕೂತಿದ್ದಾರೆ. ಏನ್ ಹೇಳ್ತಾರೆ ಕೇಳೋಣ, ಆಮೇಲೆ ವಾದ ಮಾಡೋಣ. ಯಾಕೆಂದ್ರೆ ವಾದ ಮಾಡೋಕ್ಕಿಂತ ಮುಂಚೆ ಅವ್ರು ಏನ್ ಹೇಳ್ತಾರೆ ಅಂತ ಗೊತ್ತಾದ್ರೆ ವಾದ ಮಾಡಬಹುದು. ಆಚಾರ್ಯರ ಗ್ರಂಥಗಳನ್ನ ಮನೆಯಲ್ಲಿ ಓದಿದ್ರು, ಬಹಳ ಸಂತೋಷ ಆಗ್ಬಿಟ್ಟಿತ್ತು. ಇಂಥದ್ರ ಮೇಲೆ ನಾನು ವಾದ ಮಾಡಬೇಕಾ, ನನ್ನ ಎಲ್ಲಾ ಪ್ರಶ್ನೆಗಳಿಗೆ ಇದರಲ್ಲಿ ಉತ್ತರ ಇದೆ ಅಲ್ಲ ಅಂತ ಮನಸ್ಸಿನಲ್ಲಿ ಇದ್ರೂ ಅವರಿಂದನೇ ಕೆಲವೊಂದು ಪ್ರಶ್ನೆಯನ್ನ ಕೇಳಬೇಕು, ತಿಳಿದುಕೊಳ್ಳಬೇಕು ಅಂತ ಬಂದಿದ್ದಾರೆ. ಆಚಾರ್ಯರು ಪ್ರವಚನವನ್ನ ಮಾಡ್ತಾ ಇದ್ದಾರೆ. ಆಚಾರ್ಯರ ಪ್ರವಚನ ಹೇಗಿತ್ತು ಅಂತ ವರ್ಣನೆ ಮಾಡ್ತಾರೆ. ನಾತ್ಯತ್ವರ ನಾತಿರಯ ನಸ್ಖಲಂತಿ ನಿರಂತರ ಅನಾನ ವಯವೇತ್ತೇವ ದವೀಯೋ ವಿಪ್ರತರ್ಕಿತ. ನಾರಾಯಣ ಪಂಡಿತಾಚಾರ್ಯರು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಆಚಾರ್ಯರ ಒಂದು ಪ್ರವಚನ ನಾತ್ಯತ್ವರ, ಬಹಳ ವೇಗವಾಗಿ ಇಲ್ಲ, ನಾತಿರಯ, ಮಧ್ಯ ನಿಲ್ಲಿಸೋದಿಲ್ಲ. ಅಂದ್ರೆ ಬಹಳ ವೇಗ ಇಲ್ಲ, ಬಹಳ ನಿಧಾನ ಇಲ್ಲ, ಎಲ್ಲೂ ಮಧ್ಯ ನಿಲ್ಲಿಸೋದಿಲ್ಲ. ಅಷ್ಟು ಸುಂದರವಾಗಿ ಜನಗಳಿಗೆ ಆಕರ್ಷಣೆ ಆಗೋ ಹಾಗೆ ಹೇಳಿ ಕೇಳಿ ವಾಣಿಪತಿ ಉಪನ್ಯಾಸ ಮಾಡ್ತಾ ಇರುವಂಥದ್ದು. ಅಂತಹ ಅತ್ಯದ್ಭುತವಾದ ಒಂದು ಮಹಾಮಹಿಮೆಯನ್ನ ನಾವು ಅವರ ಉಪನ್ಯಾಸದಲ್ಲಿ ಕಾಣಬಹುದು. ಆಚಾರ್ಯ ಏನ್ ಹೇಳಿದ್ರು ಉಪನ್ಯಾಸದಲ್ಲಿ ಅಂತ ಕೇಳಿದ್ರೆ, ನಾರಾಯಣೋ ಅನಂತ ಗುಣೋ ಬ್ರಹ್ಮಾಖ್ಯೋ ವೇದ ವೇದಿತಃ ವಿಶ್ವಕರ್ತೇತಿ ವಿಶ್ವಜ್ಞಃ ಶ್ರುತ್ಯಾ ಯುಕ್ತ್ಯಾಪ್ಯಸೀಸತ್. ಭಗವಂತ ನಾರಾಯಣ ಸರ್ವೋತ್ತಮನಾಗಿರುವಂಥವನು, ಬ್ರಹ್ಮಾದಿ ದೇವತೆಗಳಿಂದ ವಂದಿತನಾಗಿರುವಂಥವನು, ಈ ವಿಶ್ವಕ್ಕೆ ಕರ್ತ, ವಿಶ್ವ ನಿಯಾಮಕನಾಗಿರುವಂಥವನು. ನಮ್ಮಲ್ಲಿ ಎಷ್ಟನ್ನಾಗಿ ನಾವು ವಿಚಾರ ಮಾಡಬೇಕು ಅಂದ್ರೆ, ನಾನು ಸಾಮಾನ್ಯವಾಗಿ ಹೇಳ್ತಿರ್ತೀನಿ, ಲೋಕದಲ್ಲೆಲ್ಲ ಯಾವುದೇ ವಿಷಯ ಮಾತಾಡಿದ್ರು
ಅದಕ್ಕೊಂದು ಕಾರಣವನ್ನ ಹುಡುಕ್ತಾರೆ. ಯಾಕೆ ಹಿಂಗ್ ಮಾತಾಡ್ದ, ಯಾವುದೇ ಒಂದು ಪದಾರ್ಥ ನೋಡಿದ ಕೂಡಲೇ ಇದಕ್ಕೆ ಕಾರಣ ಏನು ಹಿಂಗಾಗ್ಲಿಕ್ಕೆ ಅಂತ ಅಂತಾರೆ ಹೊರತು ಅದಕ್ಕೆಲ್ಲ ಕಾರಣವನ್ನ ಹುಡುಕುವಂಥವ್ರು ಈ ಜಗತ್ತನ್ನ ನೋಡಿದಾಗ ಇದಕ್ಕೊಬ್ಬ ಜಗನ್ನಾಥ ಇದ್ದಾನೆ ಅನ್ನೋದು ಮರ್ತು ಬಿಡ್ತಾರೆ, ದೇವರೇ ಇಲ್ಲ ಅಂದ್ಬಿಡ್ತಾರೆ. ಎಷ್ಟು ದಡ್ಡತನದ ಪರಮಾವಧಿ. ಈ ಜಗತ್ತನ್ನ ನಿರ್ಮಾಣ ಮಾಡೋ ಸಾಮಾನ್ಯವಾದ ವ್ಯಕ್ತಿಯಲ್ಲೇ ನಾವು ಗುಣಗಳನ್ನ ಹುಡುಕ್ತೀವಿ, ಅಂಥದ್ರಲ್ಲಿ ಭಗವಂತ ಸದ್ಗುಣದಿಂದ ಕೂಡಿರುವಂಥವನು, ಕಲ್ಯಾಣ ಗುಣಗಣ ಪರಿಪೂರ್ಣನಾಗಿರುವಂಥವನು, ಅನಂತ ವೇದಗಳಿಂದ ಪ್ರತಿಪಾದ್ಯನಾಗಿರುವಂಥವನು, ಎಲ್ಲ ದೇವತೆಗಳಿಂದ ವರ್ಣನೆ ವಂದಿಸಲ್ಪಡುವಂಥವನು ಅಂತ ಹೇಳಿ ಬಹಳಷ್ಟು ರೀತಿಯಲ್ಲಿ ಮಧ್ವಮತದ ದ್ವೈತ ಮತದ ಪ್ರಮೇಯಗಳನ್ನ ತಿಳಿಸ್ತಾ ಇದ್ದಾರೆ. ತತಸ್ವತ ಪ್ರಮಾಣೇನ ಆಚಾರ್ಯರು ಹೇಗೆ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಕೇಳಿದ್ರೆ, ದೇವೋ ವೇದೇನ ವೇದಿತಃ, ಎಲ್ಲ ವೇದಗಳಿಂದ ಪ್ರತಿಪಾದ್ಯನಾದವನು ಅಂತ ಹೇಳಿ ಪ್ರತಿಪಾದನೆಯನ್ನ ಮಾಡಿದ್ದಾರೆ. ವಿಷ್ಣುರ್ ಮೋಕ್ಷಸ್ಯ ದಾತೇತಿ ವಿಶ್ವಂ ಭವತಿ ಶೋಭನಂ, ಪ್ರತ್ಯಕ್ಷವಾಗಿ ಕಾಣುವಂತಹ ಜಗತ್ತು ಇದು ಸಿದ್ಧವಾಗಿರುವಂಥದ್ದು ಅಂತ ಹೇಳಿ ಸಾಧನೆಯನ್ನು ಮಾಡಿದ್ದಾರೆ. ಇತ್ಯಾದೀನ್ ದರ್ಶಯಂತ್ಯರ್ಥಾನ್ ವ್ಯಾಖ್ಯೋಪನ್ಯಾಸ ಸಂಯುತಾನ್ ತ್ರಿವಿಕ್ರಮಾರ್ಗೇಣ ತದಾ ವಿಶ್ವಾಭಿಜ್ಞಸ್ಯ ಸುಶ್ರವೇ. ಆ ಸಂದರ್ಭದಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಎಷ್ಟು ದಿವಸ ನಡೀತು ವಾದ ಅಂತ ಕೇಳಿದ್ರೆ, ಸಪ್ತಾಷ್ಟಾನಿ ದಿನಾನ್ನೇವಂ ವಾದಂ ಕೃತ್ವಾ ಸಹ ಮುನಾ ನಿರುತ್ತರಂ ತಂ ನಿಶ್ಚೋದ್ಯಂ ಚಕ್ರೇ ಚಕ್ರಾಯುಧ ಪ್ರಿಯ. ಸಪ್ತಾಷ್ಟಾನಿ ದಿನಾನ್ನೇವ, 15 ದಿವಸಗಳ ಕಾಲ ಆಚಾರ್ಯರ ಜೊತೆಗೆ ವಾದವನ್ನು ಮಾಡಿದ್ದಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು. ಅಲ್ಲ, ಆಚಾರ್ಯರಿಗೆ 15 ದಿವಸ ಬೇಕಾಯ್ತಾ ತ್ರಿವಿಕ್ರಮ ಪಂಡಿತಾಚಾರ್ಯರನ್ನ ಸೋಲಿಸ್ಲಿಕ್ಕೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಇಷ್ಟೇ ಉತ್ತರ. ಪಾತ್ರೆ ಸಣ್ಣದಾಗಿದೆ, ಜೋರಾಗಿ ನೀರು ಬರ್ತಾ ಇದೆ, ಪಾತ್ರೆನೇ ಚಿಕ್ಕದು. ಆಚಾರ್ಯರು ಅತ್ಯಂತ ಅಮೋಘವಾಗಿರುವಂಥವ್ರು, ದೇವತೆಗಳಿಗೆ ವಾಯುರ್ದೇವ ದೇವೋ ವಿಶಿಷ್ಟ ಅಂತ ಹೇಳದ ಹಾಗೆ ರುದ್ರಾದಿ ದೇವತೆಗಳಿಂದ ವಂದಿತರಾಗಿರುವಂಥವ್ರು. ಆಚಾರ್ಯರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ 15 ದಿವಸ ಬೇಕಾಗಿದೆ. ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ತಾರಂತೆ ತ್ರಿವಿಕ್ರಮ ಪಂಡಿತಾಚಾರ್ಯರು. ಪ್ರಣಮ್ಯ ಚಷ್ಟ ಶಿಷ್ಟೋಸೋ ಕ್ಷಮ್ಯತಾಂ ನಾಥ ಚಾಪಲಂ ಪದಪದ್ಮರಜೋದಾಸ್ಯಂ ಧ್ರುವಂ ಮೇ ದೀಯತಾಮಿತಿ. ಸ್ವಾಮಿ, ನೀವು 32 ಲಕ್ಷಣಗಳಿಂದ ಕೂಡಿರುವಂತಹ ಜೀವೋತ್ತಮರಾಗಿರುವಂಥವ್ರು, ಅಂತಹ ಜ್ಞಾನಿಗಳು, ನಿಮ್ಮ ಹತ್ರ ನಾನು ವಾದವನ್ನ ಮಾಡಿದ್ದೀನಿ, ದಯವಿಟ್ಟು ನನ್ನ ಒಂದು ತಪ್ಪನ್ನ ಕ್ಷಮಾ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಪ್ರಾರ್ಥನೆಯನ್ನ ಮಾಡಿ ಎಲ್ಲ ಗ್ರಂಥಗಳು, ಆಚಾರ್ಯರ ಗ್ರಂಥಗಳ ವರ್ಣನೆಯನ್ನ ಮಾಡುತ್ತಾರೆ. ಆಚಾರ್ಯರ ಗ್ರಂಥಗಳು ಹೇಗಿದ್ದಾವೆ? ಮೊದಲನೇದಾಗಿ ಕವೀಂದ್ರೈರ್ನ ಸಮಾಪ್ಯಂತೆ ಸಂಘರ್ಷ್ಯಾಪಿ ಯಥೋ ನಿಶಂ ನ್ಯಾಯರತ್ನಾನಿ ಭಾಷ್ಯಾಬ್ದೇಹೇ ಅಸ್ಯ ಗಾಂಭೀರ್ಯಮದ್ಭುತಂ. ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯ ಅತ್ಯಂತ ಸರಳವಾಗಿರುವಂಥದ್ದು. ಇದೇ ಸುಮಧ್ವಿಜದಲ್ಲಿ ವರ್ಣನೆ ಮಾಡ್ತಾರೆ. ಆಚಾರ್ಯರ ವಾಣಿ ಎಂಥದ್ದು ಅಂದ್ರೆ, ಬಾಲ ಸಂಗಮ ಪಿಭೂತ ಯದೃಶಂ ದುರ್ನಿರೂಪ ವಚನಂಚ ಪಂಡಿತೈಹಿ. ಮಣಿಮಂಜರಿಯನ್ನ, ಗೀತೆಯನ್ನ ಅರ್ಥ ಮಾಡಿಕೊಳ್ಳೋದ್ರಕ್ಕಿಂತ ಸುಲಭವಾಗಿ ಅರ್ಥವನ್ನು ಮಾಡಿಕೊಳ್ಳಬಹುದು ಬ್ರಹ್ಮಸೂತ್ರ ಭಾಷ್ಯವನ್ನ. ಸ್ವಲ್ಪ ಏನೋ ಅರ್ಥ ಆಗತ್ತೆ, ಆಚಾರ್ಯರ ವಾಣಿನೇ ಅಂಥದ್ದು. ಆದ್ರೆ ವಿದ್ವಾಂಸರು ಕೂತ್ರು ಇನ್ನೂ ಇದ್ರೊಳಗೆ ಅರ್ಥ ಇದೆ ಅಂತ ಅನ್ಸೋ ಹಾಗಿದೆ. ಅವರಿಗೂ ಅರ್ಥ ಆಗತ್ತೆ, ಸಾಮಾನ್ಯರಿಗೆ, ವಿದ್ವಾಂಸರಿಗೂ ಅರ್ಥ ಆಗತ್ತೆ. ಅಂತಹ ಅತ್ಯದ್ಭುತವಾದ ರಚನಾ ಕೌಶಲ ಆಚಾರ್ಯರ ಗ್ರಂಥದಲ್ಲಿ ಕಾಣಬಹುದು. ಭಗವದ್ಗೀತೆಗೆ 2 ಕಣ್ಣಿನ ಹಾಗೆ 2 ಗ್ರಂಥಗಳನ್ನ ರಚನೆ ಮಾಡಿಕೊಟ್ಟಿದ್ದಾರೆ. ಗೀತಾ ತಾತ್ಪರ್ಯ ಭಾಷ್ಯಾಭ್ಯಾಂ ಆಭ್ಯಾಂ ವಿಶ್ವಂ ಪ್ರಕಾಶ್ಯತೆ ಗೋಗಣೈರ ಪ್ರತೀಕಾರೇರ್ ಅರ್ಕೇನ್ ದುಪ್ಯಾಮಿವಾದಿಕಂ. ಸೂರ್ಯನೂ ಬೇಕು, ಚಂದ್ರನೂ ಬೇಕು ಜಗತ್ತಿಗೆ. ಹಾಗೆ ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ಅನ್ನುವಂತಹ 2 ಗ್ರಂಥಗಳನ್ನು ರಚನೆ ಮಾಡಿಕೊಂಡಿದ್ದಾರೆ. ಇನ್ನು ನಮ್ಮ ಎಲ್ಲ ಸಮಸ್ಯೆಗಳಿಗೆ, ಅದು ಪಾರಮಾರ್ಥಿಕ ಸಮಸ್ಯೆ ಆಗಿರಬಹುದು ಅಥವಾ ಲೌಕಿಕ ಸಮಸ್ಯೆ ಆಗಿರಬಹುದು, ಆ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಅದು ಮಹಾಭಾರತ ತಾತ್ಪರ್ಯ ನಿರ್ಣಯ. ಆಚಾರ್ಯರು ರಚನೆ ಮಾಡಿಕೊಟ್ಟಿರುವಂತಹ 5000 ಶ್ಲೋಕಾತ್ಮಕವಾಗಿರುವಂತಹ ಅತ್ಯಪೂರ್ವವಾಗಿರುವಂತಹ ಕೃತಿ. ಇತಿಹಾಸ ಪುರಾಣಾಬ್ದೇಹೇ ಭವಚ್ಚಿತ್ತಾದ್ರಿಲೋಡಿತಾತ್ ಜಾತಾಂ ಭಾರತ ತಾತ್ಪರ್ಯ ಸುಧಾಂಕ ಸನ್ನ ಸೇವತೆ
ಪುರಾಣ ಸ್ಥಾನ ಪಾಂಥಾನಾಂ ಅಭಾಷಾ ತ್ರಯ ವೇದಿನಾಂ ಭವತಾಸು ಸಖಾ ಚಕ್ರೇ ಶ್ರೀಭಾಗವತ ನಿರ್ಣಯ. ಆಚಾರ್ಯರ ಗ್ರಂಥಗಳಲ್ಲಿ ಅತ್ಯದ್ಭುತವಾದ ಗ್ರಂಥ, ಬೇಕಾದಷ್ಟು ಗ್ರಂಥಗಳನ್ನ 37ಕ್ಕೂ ಹೆಚ್ಚು ಗ್ರಂಥಗಳನ್ನು ರಚನೆ ಮಾಡಿಕೊಂಡಿದ್ದಾರೆ. ಅದರಲ್ಲಿ ತಾತ್ಪರ್ಯ ನಿರ್ಣಯ ಗ್ರಂಥಗಳಲ್ಲೇ ಅತ್ಯಂತ ಹಿರಿಯದಾಗಿರುವಂತಹ ಕೃತಿ. ಎಲ್ಲ ಪ್ರಶ್ನೆಗಳಿಗೆ, ರಾಮಾಯಣದಲ್ಲಿ ನಿಮ್ಗೇನಾದ್ರೂ ಪ್ರಶ್ನೆ ಬಂತ ತಾತ್ಪರ್ಯ ನಿರ್ಣಯ ನೋಡಿ, ಅದು ಉತ್ತರ ಸಿಗುತ್ತೆ. ಹರಿವಂಶದಲ್ಲಿ ಬಂತ, ಅದಕ್ಕೂ ಅದರಲ್ಲೇ ಉತ್ತರ ಇದೆ. ಮಹಾಭಾರತದಲ್ಲಿ ಬಂತ, ಅದರಲ್ಲೂ ಉತ್ತರ ಇದೆ. ಲೌಕಿಕದಲ್ಲಿ ಬರುವಂತಹ ಎಲ್ಲಾ ಪ್ರಶ್ನೆಗಳಿಗೂ ಕೊನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ ತಾತ್ಪರ್ಯದಲ್ಲಿ. ಅಂತಹ ಸಿದ್ಧಿಯಾಗಿರುವಂತಹ ಗ್ರಂಥ. ಇನ್ನು ಗುಹ್ಯ ಭಾಷೆ, ದರ್ಶನ ಭಾಷೆ, ಸಮಾಧಿ ಭಾಷೆಯನ್ನ ಬಲ್ಲವರು ಚೆನ್ನಾಗಿ ಓದ್ಕೊಳ್ತಾರೆ. ಯಾರಿಗೆ ಈ 3 ಭಾಷೆ ಗೊತ್ತಿಲ್ಲೋ ಅವರಿಗೂ ಸ್ನೇಹಿತನಂತೆ ಎಚ್ಚರಿಕೆಯನ್ನ ಕೊಟ್ಟು ಅದನ್ನು ನಮ್ಮನ್ನ ರಕ್ಷಣೆ ಮಾಡುವಂತಹ ಗ್ರಂಥ. ಅದು ಭಾಗವತ ತಾತ್ಪರ್ಯವನ್ನ ರಚನೆ ಮಾಡಿಕೊಂಡಿದ್ದಾರೆ. ಅದರಲ್ಲೂ ತಂತ್ರಸಾರವನ್ನ ರಚನೆ ಮಾಡಿಕೊಟ್ಟಿದ್ದಾರೆ. ತಂತ್ರಸಾರ ಹೇಗೆ ಅಂದ್ರೆ ಕಲ್ಪವೃಕ್ಷ ಇದ್ದ ಹಾಗೆ. ಕಸ್ತಂತ್ರಸಾರಂ ಸಂಪ್ರಾಪ್ಯ ನ ಸ್ಯಾತ್ ಪರ್ಯಾಪ್ತ ವಂಚಿತಃ ಅಮರೈರಾಶ್ರಿತ ಛಾಯಂ ಕಲ್ಪದ್ರಮಯೋತ್ತಮಂ. ಕಲ್ಪವೃಕ್ಷ ಇದ್ದ ಹಾಗಿದೆ. ಅದರಲ್ಲಿ ಹೇಳಿರೋದು ನೀವೇನು ಮಾಡಬೇಡ್ರಿ, ಕೇವಲ ಪಾಠ ಮಾತ್ರೇಣ ಘಂಟೋಯಂ ಪಾಠ ಮಾತ್ರೇಣ ಸಕಲಾಭೀಷ್ಟ ಸಿದ್ಧಿದ. ಕಿಮು ಜ್ಞಾನ ತಿಳ್ಕೊಂಡು ಅನುಷ್ಠಾನ ಮಾಡಿದರೆ ಇನ್ನೇನು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ತಂತ್ರಸಾರ ಸಂಗ್ರಹ ರಚನೆ ಮಾಡಿಕೊಟ್ಟಿದ್ದಾರೆ. ವಿದ್ಯೆ ಬೇಕಾ, ವೇದವ್ಯಾಸ ಮಂತ್ರ ಜಪ ಮಾಡಿ. ವಾದದಲ್ಲಿ ಜಯ ಬೇಕಾ, ಹೈಗ್ರೀವ ಮಂತ್ರ ಜಪ ಮಾಡಿ. ಆರೋಗ್ಯ ಚೆನ್ನಾಗಿ ಆಗಬೇಕಾ, ಅದಕ್ಕೊಂದು ಮಂತ್ರ ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಮಂತ್ರಗಳ ರಾಶಿಯನ್ನು ನಮಗೆ ರಚನೆ ಮಾಡಿಕೊಟ್ಟಿದ್ದಾರೆ. ಲೋಕ ನಾಮವಲೋಕಾಯ ಮಾರ್ಗಸ್ಯಾಸ್ಯಾದ್ವಿಧಾ ಭವಾನ್ ಕರುಣಾಕರ ನೇತ್ರಾಭೇ ವಾದ ಸನ್ಮಾನ ಲಕ್ಷಣೆ. ಪ್ರಮಾಣ ಲಕ್ಷಣ, ಕಥಾ ಲಕ್ಷಣ ಅನ್ನುವಂತಹ 2 ಕಣ್ಣುಗಳನ್ನು ನಮಗೆ ರಚನೆ ಮಾಡಿಕೊಟ್ಟಿದ್ದಾರೆ. ಅರ್ಜುನ ಹೇಗೆ ಇಡೀ ಕೌರವ ಸೇನೆಯನ್ನ ಹೇಗೆ ನಾಶವನ್ನು ಮಾಡಿದ್ದಾನೋ ಹಾಗೆ ಏಕಾಂಗಿಯಾಗಿರುವಂತಹ ವಿಷ್ಣು ತತ್ವ ನಿರ್ಣಯ ಅನ್ನುವಂತಹ ಗ್ರಂಥ ಅದು ಎಲ್ಲರನ್ನ ಗೆಲ್ಲಿಸುವಂಥದ್ದು. ಎಲ್ಲಾ ಕಡೆ ಅದನ್ನು ಹೇಳ್ಬಿಡ್ತಾರೆ. ಏಕಾಕಿ ಕೆಲ ಯಶ್ಚಕ್ರೇ ಯತ್ ಪದಂ ಮೌಲಿಷು ವಿದ್ವಿಷಾಂ ತತ್ವ ನಿರ್ಣಯ ಪಾರ್ಥೋಯಂ ಕೇನ ನಾಮನ ಪೂಜ್ಯತೆ. ಅಂತಹ ತತ್ವ ನಿರ್ಣಯ, ವಿಷ್ಣು ತತ್ವ ನಿರ್ಣಯ ಗ್ರಂಥ ಭಗವಂತನ ಸರ್ವೋತ್ತಮತ್ವವನ್ನ ತಿಳಿಲಿಕ್ಕೆ ಒಂದು ಅನುಕೂಲವಾಗಿರುವಂತಹ ಗ್ರಂಥ. ಹೀಗೆ ಎಲ್ಲ ಗ್ರಂಥಗಳನ್ನ, ದ್ವಾದಶ ಸ್ತೋತ್ರ, ಯಮಕ ಭಾರತ ಎಲ್ಲವನ್ನ ರಚನೆ ಮಾಡಿಕೊಟ್ಟಿರುವಂತಹ ಆಚಾರ್ಯರು ಇಷ್ಟೆಲ್ಲ ರಚನೆ ಮಾಡಿದ ಮೇಲೆ ಕೊನೆಗೆ ಇನ್ನೂ ಒಂದು ಬಹಳ ಮಹತ್ವದ ಅಂಶವನ್ನ ಹೇಳ್ತಾರೆ. ಮಧ್ವಾಚಾರ್ಯರ ಗ್ರಂಥಗಳು ಅಗಾಧವಾಗಿರುವಂಥದ್ದು. ಮನೋಮಾಂದ್ಯ ತಮೋ ಗ್ರಂಥಂ ವ್ಯಕ್ತ ತರ್ಕಂ ತತಿಂ ಕುರು. ಇಲ್ಲ, ನೀವು ಒಂದು ಗ್ರಂಥ ರಚನೆ ಮಾಡಿ ಕೊಡಬೇಕು. ತ್ರಿವಿಕ್ರಮ ಪಂಡಿತಾಚಾರ್ಯರು ಪ್ರಾರ್ಥನೆಯನ್ನು ಮಾಡ್ತಾರೆ. ಆ ಗ್ರಂಥ ಹೇಗಿರಬೇಕು ಅಂದ್ರೆ ಹಿಂದ್ಯಾರೋ ಅಂತಹ ಗ್ರಂಥ ಬರೆದಿರಬಾರ್ದು, ಮುಂದ್ಯಾರೋ ಅಂತಹ ಗ್ರಂಥ ಬರೀಬಾರ್ದು. ಅಂತಹ ಅತ್ಯಪೂರ್ವವಾಗಿರುವಂತಹ ಒಂದು ಗ್ರಂಥದ ರಚನೆ ನಮಗೆ ಮಾಡಿಕೊಡಬೇಕು ಅಂತ ಹೇಳಿ ಎಲ್ಲ ದೇವತೆಗಳು, ತ್ರಿವಿಕ್ರಮ ಪಂಡಿತಾಚಾರ್ಯರು ಎಲ್ಲರೂ ಶಿಷ್ಯರು ಪ್ರಾರ್ಥನೆಯನ್ನು ಮಾಡಿದಾಗ ಆಚಾರ್ಯರು ಆಗ್ಲಪ್ಪ ಬರೆದ್ಕೊಡ್ತೀನಿ ಅಂತ ಹೇಳಿ ಶಿಷ್ಯರಿಂದ ಬರೆಸಿದ್ದಾರೆ. ಇತ್ಯರ್ಥಿತೋ ವೇದಾನ್ಮತ್ವಃ ಸೋ ಅನುವ್ಯಾಖ್ಯಾಂ ಸತಾಂ ಸುಧಾಂ ದುರ್ವಾದಿ ಗರ್ವಾದ್ರಿಪವೀಂ ಆಗೀಧ್ವಾಂತರ ವಿದ್ಯುತಿಂ. 4 ಜನ ಶಿಷ್ಯರನ್ನ ಕೂಡಿಸಿ ಒಂದೇ ಬಾರಿಗೆ ಒಂದೊಂದು ಅಧ್ಯಾಯಾತ್ಮಕವಾಗಿ ಆ ಗ್ರಂಥವನ್ನ ರಚನೆ ಮಾಡಿಸಿದ್ದಾರೆ. ಅಂದ್ರೆ ರಘೋತ್ತಮ ತೀರ್ಥರು ಇದರ ಬಗ್ಗೆ ವಿಶ್ಲೇಷಣೆ ಮಾಡಿ ಹೇಳ್ತಾರೆ. ಮುಂದೆ ತಾವು ಭಾವಿ ಬ್ರಹ್ಮರು, ಮುಂದೆ ಚತುರ್ಮುಖ ಬ್ರಹ್ಮದೇವರಾಗುವಂಥವ್ರು ಅಂತ ಹೇಳಿ ಗ್ರಂಥ ರಚನೆ ಮಾಡಿ ಅತ್ಯದ್ಭುತವಾದ ಮಹಿಮೆಯನ್ನು ತೋರಿಸಿದ್ದಾರೆ. ಹೇಳೋದು ಒಂದೇ ಬಾಯಿಯಿಂದ ಹೇಳ್ತಾ ಇದ್ದಾರೆ. ಕೇಳೋ ಶಿಷ್ಯರಿಗೆ ಒಬ್ಬರಿಗೆ 1ನೇ ಅಧ್ಯಾಯ, 2ನೇದವನಿಗೆ 2ನೇ ಅಧ್ಯಾಯ, 3ನೇದವನಿಗೆ 3ನೇ ಅಧ್ಯಾಯ, 4ನೇದವನಿಗೆ 4ನೇ ಅಧ್ಯಾಯದ ರೀತಿ ಅದು ಕೇಳಿಸಿರುವಂಥದ್ದು. ಯುಗಪತ್ರ ಚಯನ್ನೇನಾಂ ಕದಾಚಿತ್ ಸುನಿರಂತರಂ ಚತುರಶ್ಚತುರಶ್ಚಿಷ್ಯಾಂ ಲೀಲಯ ಲೇಖಯತ್ಕಲು. ರಘುವರ್ಯ ತೀರ್ಥರ ಮಧ್ವಾಷ್ಟಕದಲ್ಲಿ ಇದರ ಮಹಾಮಹಿಮೆಯನ್ನ ಕಾಣ್ತೀವಿ. ಹೀಗೆ ಅನುವ್ಯಾಖ್ಯಾನ ಅನ್ನುವಂತಹ ಅತ್ಯದ್ಭುತವಾದ ಕೃತಿಯನ್ನ ರಚನೆಯನ್ನ ಮಾಡಿಕೊಟ್ಟಿದ್ದಾರೆ. ಹೀಗೆ ಆಚಾರ್ಯರ ಮಹಾಮಹಿಮೆ ಅತ್ಯಪೂರ್ವವಾಗಿರುವಂಥದ್ದು. ಆಚಾರ್ಯರಿಗೆ ಎಲ್ಲರೂ ಶಿಷ್ಯರೇ, ಒಬ್ರು ಇಬ್ರು ಅಂತಲ್ಲ. ಪಾದೈಃ ಪುನಂತು ಪೃಥಿವೀಂ ದರ್ಶಯಂತೋ ಹರೇ ಪದಂ ಧೂತದ್ದುಸ್ಸಮಯಧ್ವಾಂತ ಭಾಸ್ಕರಾಂ ಇವ ಗಾಂಗತಾಃ. ಆಚಾರ್ಯರು
ಎಷ್ಟು ಗ್ರಂಥಗಳನ್ನ ರಚನೆ ಮಾಡಿಕೊಟ್ಟಿದ್ದಾರೋ ಹಾಗೆ ಅವರ ಪರಂಪರೆಯಲ್ಲಿ ಬಂದಿರುವಂತಹ ಎಲ್ಲ ಶಿಷ್ಯರೇನಿದ್ದಾರಲ್ಲ ಅವರು ಆ ಆಚಾರ್ಯರ ಮಹಾಮಹಿಮೆಯನ್ನ ಎಲ್ಲ ಕಡೆ ಕೊಂಡಾಡುವಂಥವರು. ಆಚಾರ್ಯರ ಶಾಸ್ತ್ರ ಮೋಕ್ಷ ಶಾಸ್ತ್ರಾಮೃತಾಂಬೋಧಿ ಸೇವಯ ನಿತ್ಯ ನಿರ್ವೃತಾ ಚಕ್ರಿಚಾರು ಚರಾರ್ಚಾಸು ಚಕ್ರಿಣಶ್ಚರಣಾರ್ಚಕಾಹ. ಆಚಾರ್ಯರ ಶಾಸ್ತ್ರ ಅದು ಮೋಕ್ಷವನ್ನ ತಂದು ಕೊಡುವಂಥದ್ದು. ಬಹಳಷ್ಟು ಜನ ಶಿಷ್ಯರಂತೆ ಮಧ್ವ ಪ್ರಶಿಷ್ಯ ಬಹವಃ ಶಿಷ್ಯಾಂ ಯೇಷಾಂ ಮುಹುಸ್ತಲ. ಬಹಳಷ್ಟು ಜನ ಇದ್ದಾರೆ. ಅವರ ಎಲ್ಲರ ವರ್ಣನೆಯನ್ನ ನನಗಿಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಸ್ವಲ್ಪ ಹೇಳಿದ್ದೀನಿ ಅಂತ ಹೇಳ್ತಾರೆ. ಭೂರಿ ಭಕ್ತಿ ಕರಾಚೇಚಿದ್ ಅಪ್ಯಲ್ಪಜಿತ ಸಂಪದ ಅಪ್ಯಲ್ಪಾಬೋಧ ಪರೇ ಬಹುಶ್ರುತ ಮಹಾಗುಣಾಹ. ಒಳ್ಳೆಯ ಸದಾಚಾರದಿಂದ ಕೂಡಿರುವಂಥವ್ರು, ಗ್ರಂಥಗಳನ್ನ ಅಧ್ಯಯನ ಮಾಡುವಂಥವ್ರು, ವಿಶೇಷವಾಗಿ ತಪಸ್ಸನ್ನ ಮಾಡುವಂಥವ್ರು, ಅವರೆಲ್ಲ ಮಹಾನುಭಾವರು. ಗೃಹಸ್ಥ ಶಿಷ್ಯರೆಲ್ಲ ಇದ್ರಂತ ಆಚಾರ್ಯರಿಗೆ ಅಂತದನ್ನೆಲ್ಲ ವರ್ಣನೆ ಮಾಡ್ತಾರೆ. ಬಹವೋ ಗೃಹಿಣೋಪ್ಯಸ್ಮಾತ್ ಸಮಗ್ರ ಅನುಗ್ರಹಂ ಯಯುಃ ದೀಪ್ತಾ ಯತ್ರಾಗ್ನೈವ ತ್ರಯೋ ನಿಕುಚ ಶೇಖರಾಹ. ತ್ರಿವಿಕ್ರಮ ಪಂಡಿತಾಚಾರ್ಯರು ಮೊದಲಾದ ಎಲ್ಲ 3 ಜನ ಅವರ ಶಿಷ್ಯರಾಗಿರುವಂಥವ್ರು ಅಂತ ಹೇಳಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ಹೀಗೆ ಕೊನೆಗೆ ಆಚಾರ್ಯರ ಮಹಾಮಹಿಮೆಯನ್ನ ವರ್ಣನೆ ಮಾಡ್ತಾ ಎಲ್ಲ ದೇವತೆಗಳು ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಏನಂತ ಪ್ರಾರ್ಥನೆ ಮಾಡಿದ್ದಾರೆ? ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ವನಿಮಗ ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಕುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ ಮಧ್ವ ಪ್ರತಿಶದೃಶನ್ನೋ ಜಯ ಜಯ. ಮೊದಲನೇದಾಗಿ ಆಚಾರ್ಯರು ವಾಯುದೇವರ ಅವತಾರರಾಗಿರುವಂಥವರು. ವಾಯುದೇವರಾಗಿ ಹನುಮಂತ ದೇವರಾಗಿ ಅವತಾರವನ್ನು ಮಾಡಿ ರಾಮದೇವರ ಸೇವೆಯನ್ನ ಮಾಡಿದ್ದೀರಿ. ಭೀಮಸೇನ್ ದೇವರಾಗಿ ಕೃಷ್ಣ ಪರಮಾತ್ಮನ ಸೇವೆಯನ್ನ ಮಾಡಿದ್ದೀರಿ. ಮಧ್ವಾಚಾರ್ಯರಾಗಿ ವೇದವ್ಯಾಸ ದೇವರ ಸೇವೆಯನ್ನ ಮಾಡಿದಂಥವ್ರು ಅಂತ ಹೇಳಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಪುಷ್ಪವೃಷ್ಟಿಯನ್ನ ಮಾಡಿದ್ದಾರಂತೆ ಆಚಾರ್ಯರು. ಪಾಜಕ ಕ್ಷೇತ್ರದ ಅತ್ಯದ್ಭುತವಾದ ಪರಿಸರದಲ್ಲಿ ಅವತಾರವನ್ನು ಮಾಡಿದಂಥವರು. ಆಚಾರ್ಯರ ಒಂದು ಮಹಾಮಹಿಮೆ ಎಷ್ಟು ಸುಂದರವಾಗಿರುವಂಥದ್ದು ಅಂತ ಹೇಳಿದ್ರೆ, ಆಚಾರ್ಯರು ಪಾಠವನ್ನು ಹೇಳ್ತಾ ಇದ್ದಾರೆ. ಪರಶುರಾಮ ಕ್ಷೇತ್ರ ಪರಮ ಪವಿತ್ರವಾಗಿರುವಂಥದ್ದು ರೌಪ್ಯ ಪೀಠದಲ್ಲಿ. ಆ ಹೇಳುವಂತಹ ಸಂದರ್ಭದಲ್ಲಿ ಇತಿ ನಿಗದಿತವಂತಸ್ತತ್ತ ವೃಂದಾರ ಕೇಂದ್ರ ಗುರು ವಿಜಯ ಮಹಂತಂ ಲಾಲಯಂತೋ ಮಹಂತಂ ವವೃಷರಕಿನ ದೃಶ್ಯಂ ಪುಷ್ಪವಾರಂ ಸುಗಂಧಂ ಹರಿದೈತ ವರಿಷ್ಠೆ ಶ್ರೀಮದಾನಂದ ತೀರ್ಥೇ. ಆಚಾರ್ಯರ ಮೇಲೆ ಪುಷ್ಪವೃಷ್ಟಿಯನ್ನ ಮಾಡಿದ್ದಾರಂತೆ ಎಲ್ಲ ದೇವತೆಗಳು. ಆ ಪುಷ್ಪವೃಷ್ಟಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಆಚಾರ್ಯರು ಐತರೆಯ ಭಾಷೆಯನ್ನು ಪಾಠ ಹೇಳ್ತಾ ಇದ್ದಾರೆ ಶಿಷ್ಯರು, ಎಲ್ಲ ಶಿಷ್ಯರಿಗೆ. ಪುಷ್ಪವೃಷ್ಟಿಯನ್ನ ಮಾಡಿದ ಮೇಲೆ ಪುಷ್ಪವೃಷ್ಟಿ ಆಯ್ತು. ಸ್ವಲ್ಪತ್ತಾದ ಮೇಲೆ ಅಲ್ಲಿಂದ ಅದೃಶ್ಯರಾಗಿದ್ದಾರೆ. ಅದೃಶ್ಯರಾಗಿ ಎಲ್ಲಿಗೆ ಹೋದ್ರು ಆಚಾರ್ಯರು ಅಂತ ಕೇಳಿದ್ರೆ, ಅದೃಶ್ಯೋ ರೌಪ್ಯಪೀಠಸ್ಥೆ ದೃಶ್ಯೋಸ್ತಿ ಬದರೀ ತಟೆ. ಅದೃಶ್ಯರಾಗಿ ಇವತ್ತಿಗೂ ಅಲ್ಲಿ ಸಂವಿಧಾನವನ್ನು ಇಟ್ಟಿದ್ದಾರೆ. ಇನ್ನು ಮೂಲವಾಗಿ ಸಾಕ್ಷಾತ್ತಾಗಿ ಇವತ್ತಿಗೂ ಅದ್ಯಾಪಿ ಎಲ್ಲಿದ್ದಾರೆ ಅದನ್ನು ಹೇಳ್ಬಿಡ್ತಾರೆ. ದೃಶ್ಯೋಸ್ತು ಬದರೀ ತಟೆ. ದೃಶ್ಯರಾಗಿ ಇವತ್ತಿಗೂ ಆಚಾರ್ಯರು ಬದರಿಕಾಶ್ರಮದಲ್ಲಿ ಇವತ್ತು ಅದ್ಯಾಪಿ ನೆಲೆಸಿದ್ದಾರೆ. ನಮ್ಮೆಲ್ಲರ ಹೆಮ್ಮೆ, ಮಾಧ್ವರ ಹೆಮ್ಮೆ ಏನು ಅಂದ್ರೆ ನಮ್ಮ ಗುರುಗಳು ಅದ್ಯಾಪಿ ಇವತ್ತೂ ಇದ್ದಾರೆ. ಬದರಿಕಾಶ್ರಮದಲ್ಲಿ ಇವತ್ತೂ ವಾಸವನ್ನ ಮಾಡ್ತಾ ಇದ್ದಾರೆ. ಅಂತಹ ವೇದವ್ಯಾಸರ ಸನ್ನಿಧಿಯಲ್ಲಿರುವಂತಹ ಆಚಾರ್ಯರ ಒಂದು ಮಹಾಮಹಿಮೆಯನ್ನ ಎಷ್ಟು ವರ್ಣನೆ ಮಾಡಿದ್ರೂ ಕಡಿಮೆ. ಆಚಾರ್ಯರ ಗ್ರಂಥಗಳಿಗೆ ಸರ್ವಮೂಲ ಅಂತ ಕರೀತಾರೆ. ಪ್ರತ್ಯಕ್ಷ, ಅನುಮಾನ, ಆಗಮ ಅನ್ನುವಂತಹ ಸರ್ವ ಪ್ರಮಾಣಾದಿಗಳಿಂದ ಜಗನ್ಮಾನ್ಯವಾಗಿರುವಂತಹ ಆ ಭಗವಂತನನ್ನ ಹೇಳಲಿಕ್ಕೆ ಹೊರಟಿರುವಂಥದ್ದು. ಆದ್ದರಿಂದ ಅದಕ್ಕೆ ಸರ್ವಮೂಲ ಅಂತ ಕರೀತಾರೆ. ಇನ್ನು ಸರ್ವ ವರ್ಣಗಳಿಂದ ವಾಚ್ಯನಾಗಿರುವಂತಹ, ಸರ್ವ ಆಶ್ರಮಗಳಿಗೆ ಬೇಕಾಗಿರುವಂತಹ, ಸರ್ವ ಸುಜೀವಗಳಿಗೆ ಕಾರಣೀಭೂತನಾಗಿರುವಂತಹ ಭಗವಂತನನ್ನ ತಿಳಿಸ್ಲಿಕ್ಕೆ ಹೊರಟಿರುವಂಥದ್ದು ಅದು ಸರ್ವಮೂಲ. ಇನ್ನೂ ಒಂದು ರೀತಿಯಲ್ಲಿ ಹೇಳೋದಾದ್ರೆ, ಸುರರಿಂದ ಪ್ರಾರಂಭ ಮಾಡಿಕೊಂಡು ನರರವರೆಗೆ ಸರ್ವ ಸಾಧಕರಿಗೆ ಸಾಧನೆಗೆ ಅಗತ್ಯವಾಗಿರುವಂತಹ ಮೂಲ ಪ್ರಮೇಯಗಳನ್ನ ತಿಳಿಸುವಂತಹ ಕಾರಣ. ಆದ್ದರಿಂದ ಅದಕ್ಕೆ ಸರ್ವಮೂಲ. ಸುರಾದ್ಯ ನರಾಂತ ಮುಕುಂದ ಪ್ರಸಾದ ಇಮಂ ಮೋಕ್ಷಮೇತೆ ಭಜಂತೆ ಸದೇತಿ ಅಂತ ಹೇಳಿ
ನಾರಾಯಣ ಪಂಡಿತಾಚಾರ್ಯ ತಿಳಿಸಿದ ಹಾಗೆ ಅತ್ಯಂತ ಪರಮ ಮಂಗಳಕರವಾಗಿರುವಂತಹ ದಿವಸ. ಆಚಾರ್ಯರ ಮಹಾಮಹಿಮೆಯನ್ನ ನಿತ್ಯದಲ್ಲಿ ಶ್ರವಣ ಮಾಡಬೇಕು, ಪಾರಾಯಣ ಮಾಡಬೇಕು. ಹಾಗಾಗಿ ಈ ಪರಮ ಮಂಗಳಕರವಾಗಿರುವಂತಹ ದಿವಸ ಆಚಾರ್ಯರ ಮಹಿಮೆಯನ್ನ ಒಂದೆರಡು ಮಾತಿನಲ್ಲಿ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೀವಿ. ಅಂತಹ ಶ್ರೀಮದಾಚಾರ್ಯರ ಅಂತರ್ಗತನಾಗಿರುವಂತಹ ವೇದವ್ಯಾಸ ಮೂರ್ತಿ ವಿಶೇಷವಾಗಿ ಎಲ್ಲರ ಮೇಲೆ ಅನುಗ್ರಹವನ್ನ ಮಾಡಲಿ.